ಹೇಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕೆವಿ ಕ್ರಿಯೇಷನ್ಸ್ ಮಿನಿ ಲಾಗ್. ನಾನು ನಿಮ್ಮ ಹೊಸ ಮಾತಾಡ್ತಾ ಇದ್ದೀನಿ. ಇವತ್ತೇನಪ್ಪ ವಿಷಯ ಅಂತಂದ್ರೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಗೆ ಹೋಗ್ತಿರೋ ಕಾರಣ ಏನಂದ್ರೆ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಮತ್ತೆ ನಮ್ಮ ಫ್ಯಾಕಲ್ಟೀಸ್ ಸೇರ್ಕೊಂಡು ಮಾಧ್ಯಮ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ ಸೇರಿ ಬಸ್ ಮಾಡಿದ್ದಾರೆ. ಈಗ ಇದೇ ಬಸ್ಸಲ್ಲಿ ನಾವು ಬೆಂಗಳೂರು ಹೋಗ್ತಾ ಇರೋದು. ಬನ್ನಿ ಸ್ನೇಹಿತರೆ ಹೋಗೋಣ. ಆಕ್ಚುಲಿ ಮೀಡಿಯಾ ವಿಸಿಟ್ ಹೋಗ್ತಾ ಇರೋದಕ್ಕೆ ಫುಲ್ ಎಲ್ಲ ಫೈನಾನ್ಷಿಯಲ್ ಮೇಂಟೆನೆನ್ಸ್ ಮಾಡ್ತಾ ಇರೋದು ಈಶ್ವರಿ ಮತ್ತೆ ಚಂದನ ಅಂತ ನಮ್ಮ ಫ್ರೆಂಡ್ಸು. ನೋಡಿ ಗೈಸ್, ಇವರೇ ಏನೋ ಅಮೌಂಟ್ ಎಲ್ಲ ಇಟ್ಕೊಂತ ಇದಾರೆ. ಇಷ್ಟೊಂದು ಈ ಬ್ಯಾಗ್ ತುಂಬಾ ದುಡ್ಡಿದ್ಯಾ? ಫೈನಲ್ ಇಯರ್ ಬಂದು ಜರ್ನಲಿಸಮ್ ಎಲ್ಲ ಒಟ್ಟಿಗೆ ಹೋಗ್ತಿರೋದು ಇದೇ ಫಸ್ಟ್. ಆಕ್ಚುಲಿ ಯಾವ ಒಂದ್ ಟ್ರಿಪ್ ಹೋಗಿಲ್ಲ, ಇದೇ ಮಿನಿ ಟ್ರಿಪ್ ಅಂತ ಫೀಲ್ ಮಾಡ್ತಾ ಇದೀವಿ. ಮತ್ತೆ ಫೈನಾನ್ಷಿಯಲ್ ಆಗಿ ಏನಿದ್ರು ರೆಸ್ಪಾನ್ಸಿಬಿಲಿಟಿನ ನಾವಿಬ್ರೆ ತಗೊಂಡಿದೀವಿ. ಯಾವತ್ತೂ ಹೋಗಿಲ್ಲ ಅಂತ ಇವತ್ತು ಹೊಸದಾಗಿ ಹೋಗಿರಕ್ಕೆ ಅಲ್ಲೇ ಉಜ್ಜಿಲ್ಲ. ಒಂಚೂರು ಇಡಿ ಟ್ರಿಪ್ ಹೊಸದಾಗಿ ಹೋಯ್ತೀವಿ ಅಂತ ಅಲ್ಲೇ ಉಜ್ಜಿಲ್ಲ ಅವಳು. ಇರಿಟೇಷನ್ ಕಣ್ರಿ. ಈಗ ಈ ಮೀಡಿಯಾ ವಿಸಿಟ್ ಬಗ್ಗೆ ಅವ್ರಿಗೆ ಹೆಂಗ್ ಅನಿಸ್ತಾ ಇದೆ ಅಂತ, ಮತ್ತೆ ಫೈನಾನ್ಷಿಯಲ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ರೆ ತುಂಬಾ ದುಡ್ಡು ಇಟ್ಕೊಂಡಿದ್ದಾರೆ. ಅಲ್ಲಣ್ಣ ಇವಳು ನಾರ್ಮಲ್ ಆಗಿ ಮಾತಾಡ್ಬೇಕಾರೆ ತೊದ್ಲಿಸ್ತಾಳೆ, ವಿಡಿಯೋ ಮಾಡ್ಬೇಕಾರೆ ನೀವೇನ ಹಿಂಗ್ ಮೈಕ್ ಕೊಟ್ಟಿದ್ದೀರಾ? ಯಾವ ಇವೆಲ್ಲ? ಹೌದು, ಈ ಬ್ಯಾಗ್ ತುಂಬಾ ದುಡ್ಡು ತಂದಿದೀನಿ. ಎಲ್ಲಾರ್ಗು ಫುಲ್ಲು ಟ್ರಿಪ್ ಫುಲ್ ಜಾಲಿ ಮಾಡೋಣ ಅಂತ. ನೋಡಿ ಗೈಸ್, ಆಕ್ಚುಲಿ ಈಗ ಕ್ಯಾಸರ ಟೋಲ್ ಹತ್ರ ಇದೀವಿ. ಇಲ್ಲಿಂದ ಈಗ ಬೆಂಗಳೂರು ಹೋಗ್ತಾ ಇದೀವಿ. ನಮ್ಮ ತುಮಕೂರು ಯೂನಿವರ್ಸಿಟಿಯ ಪ್ರೆಸಿಡೆಂಟ್ ಎಲ್ಲರೂ ಚಾಕ್ಲೇಟ್ ಕೊಡ್ತಾ ಇದ್ದಾರೆ. ತೇಜು ಅಂತ ನಮ್ಮ ಫ್ರೆಂಡ್ ಎಲ್ಲ ಕಿತ್ಕೊಂತವ್ರಲ್ಲ. ಪೆನ್ನಲ್ಲಿ ಬಟ್ಟಿಟ್ಕೊಂತವ್ರೆ. 4 ದಿನ ಆದ್ಮೇಲೆ ಊಟ ಹಾಕೋದ್ರೆ ನಾಯಿ ಆಡ್ತಾವಲ್ಲ ಹಂಗ ಆಡ್ತಿದ್ದಾವೆ. ತುಂಬಾ ದಿನಗಳಾದ್ಮೇಲೆ ಅಪರೂಪಕ್ಕೆ ಎಲ್ಲ ಸೇರ್ಕೊಂಡು ಹೋಗ್ತಿದೀವಿ. ಇಷ್ಟ ದಿನ ಬರೀ ನಾವು ತುಂಬಾ ಸಿನ್ಸಿಯರ್ ಸ್ಟೂಡೆಂಟ್. ಇಷ್ಟ ದಿನ ಬರೀ ಏನ್ ಸೆಮಿನಾರ್, ಅಸೈನ್ಮೆಂಟ್, ಟೆಸ್ಟ್, ಪ್ರಾಕ್ಟಿಕಲ್ ಅದು ಇದು ಅಂತ ಪ್ರಾಣ ಇಟ್ಟಿದ್ರು. ಇವತ್ತು ಒಂದ್ ದಿವಸ ಫುಲ್ ಎಂಜಾಯ್ ಮಾಡ್ಕೊಂಡ್ ಬರೋಣ ಅಂತ ಅನ್ಕೊಂಡಿದ್ವಿ. ಮಕ್ಕಳಾಗದಿಂದ ಕ್ಯಾಶ್ ನ ಮೇಂಟೈನ್ ಮಾಡೋದ್ ಬಿಟ್ಟಿದೆ, ಬೇರೆ ಏನೋ ಮಾಡ್ತಾ ಇದ್ದೀರಾ? ಅವ್ರಿಗೆ ಏರೇ ಇಲ್ಲ. ಹೇಮ ಅವರೇ, ಜರ್ನಲಿಸಂ ಡಿಪಾರ್ಟ್ಮೆಂಟ್ ನೀವು ಯಾಕೆ ಸೆಲೆಕ್ಷನ್ ಮಾಡಿದ್ರಿ? ಮತ್ತೆ ಯಾವ್ಯಾವ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಇಷ್ಟ ಇದೆ? ಜರ್ನಲಿಸಂ ಬಗ್ಗೆ ಮುಂಚೆ ಏನ್ ಐಡಿಯಾ ಇರ್ಲಿಲ್ಲ, ಹೀಗಿರುತ್ತೆ ಅಂತ ಒಂದು ನಮ್ಮ ಅಕ್ಕ ಸಜೆಸ್ಟ್ ಮಾಡಿದ್ರಿಂದ ಹೀಗಿರುತ್ತೆ ಜರ್ನಲಿಸಮ್, ಮೀಡಿಯಾ ಫೀಲ್ಡಿಗೆ ಹೋಗೋದಿರುತ್ತೆ, ನೀನ್ ಎಲ್ಲಾ ಸ್ಕಿಲ್ಸ್ ನು ಕೂಡ ಇಲ್ಲಿ ಕಲಿಬಹುದು ಅಂತ ಹೇಳಿದ್ಲು. ಅಂಡ್ ದೆನ್ ಇಲ್ಲಿಗೆ ಬಂದಾಗ ಗೊತ್ತಾಯ್ತು ನಮಗೆ ನಮ್ ಸ್ಕಿಲ್ಸ್ ಏನಿದೆ, ನಮ್ಮ ಹಿಡನ್ ಸ್ಕಿಲ್ಸ್ ಏನಿದೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇರೋಂತ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಇದು ಜರ್ನಲಿಸಂ ಅನ್ನೋದು. ಯೂನಿವರ್ಸಿಟಿ ಕಾಲೇಜಿಗೆ ಸೇರಿ 3 ವರ್ಷ ಆಯ್ತು. ಬಟ್ 3 ವರ್ಷದಿಂದನೂ ಫ್ರೆಂಡ್ಸ್ ಜೊತೆ ಅಷ್ಟೊಂದು ಕ್ಲೋಸ್ ಆಗಿರ್ಲಿಲ್ಲ. ಬಟ್ ಆದ್ರೆ ಈ ಕ್ಷಣ ತುಂಬಾನೇ ಹ್ಯಾಪಿ ಫೀಲ್ ಆಗ್ತಿದೆ. ಯಾಕಂದ್ರೆ ಅದೇ ಫ್ರೆಂಡ್ಸ್ ಜೊತೆ ನಾನು ಮೀಡಿಯಾ ವಿಸಿಟ್ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ ತುಂಬಾ ಖುಷಿ ಆಗ್ತಿದೆ. 3 ವರ್ಷ ಡಿಗ್ರಿ ಓದಿದಿರಾ, ಮತ್ತೆ ಈ ಡಿಗ್ರಿ ಓದಿರೋ ಎಕ್ಸ್ಪೀರಿಯನ್ಸ್ ಹೆಂಗ ಅನಿಸ್ತು? ಮತ್ತೆ ಯೂನಿವರ್ಸಿಟಿ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ. ಯೂನಿವರ್ಸಿಟಿ ಬಗ್ಗೆ ಎಲ್ಲ ಕೇಳ್ಬೇಡ ಬಿಡಿ. 3 ವರ್ಷ ಫ್ರೆಂಡ್ಶಿಪ್ ತಗೊಂಡ್ರೆ ಈ ಮೀಡಿಯಾ ವಿಸಿಟ್ ಹೋಗ್ತಿರೋದು ಒಂದು ಫ್ಯಾಮಿಲಿ ತರ ಫೀಲ್ ಕೊಡ್ತಾ ಇದೆ. ಸೇಮ್ ಕ್ವಶನ್. ಫ್ರೆಂಡ್ಸ್ ಅಂತಂದ್ರೆ ನನಗೆ ಸಿಕ್ಕಿರೋ ಫ್ರೆಂಡ್ಸ್ ಯೂನಿವರ್ಸಿಟಿನಲ್ಲಿ ಬಂದಾಗ ತುಂಬಾನೇ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಓಕೆ ಗೈಸ್, ಈಗ ತುಮಕೂರು ಟು ಬೆಂಗಳೂರು ಹೈವೇನಲ್ಲೇ ಈ ಒಂದು HP ಪೆಟ್ರೋಲ್ ಬಂಕ್ ಇದೆ. ಈ ಪೆಟ್ರೋಲ್ ಬಂಕ್ ಹತ್ರನೇ ಸ್ಟಾಪ್ ಮಾಡಿದ್ದಾರೆ ತಿಂಡಿ ತಿನ್ನಕ್ಕೆ ಅಂತ. ಬಸ್ಸು ಇಲ್ಲೇ ಹಿಂದೆ ನಿಲ್ಸಿದ್ದಾರೆ ಈಗ ತಿಂಡಿ ತಿನ್ನೋದಕ್ಕೆ. ಫ್ರೆಂಡ್ಸ್ ಎಲ್ಲ ಈಗ ಇಳಿದಿದ್ದಾರೆ, ತಿಂಡಿ ತಿನ್ನೋದಕ್ಕೆ ಹೋಗ್ತಾ ಇದೀವಿ. ತಿಂಡಿ ಏನೆಲ್ಲ ಐತೆ ತೋರಿಸ್ತೀನಿ. ತಿಂಡಿ ಅವರೇ ತಂದಿರೋದು. ವೇಟಿಂಗ್ ಮಾಡಮ್ ಬನ್ನಿ. ಆಕ್ಚುಲಿ ಅಧ್ಯಕ್ಷ ನಮ್ಗೆ ಹೇಳಿರೋ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ತಿಂಡಿ ಒಂದು ಚಪಾತಿ, ರೈಸ್ ಬಾತ್. ತಿಂಡಿ ಏನಿದೆ? ನಾನು ಫೈನಾನ್ಷಿಯಲ್ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲ ಅಂತ ಹೇಳ್ತಾ ಇರೋದು. ಬಟ್ ಫುಡ್ ಡಿಪಾರ್ಟ್ಮೆಂಟ್ ಕಾಸು ಕೊಡೋದು ಇವ್ರೆ. ಅಲ್ಲ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ನೀವು ದುಡ್ಡೇ ತಿಂತೀರಾ? ಎಷ್ಟು ರಿಚ್ ನೀವು? ನೋಡಿ ಗೈಸ್, ಇವ್ರು ತುಂಬಾ ರಿಚ್ ಅಂತೆ. ಗೈಸ್, ಇವರು ಈಗ ತಿಂಡಿ ನಿಲ್ಸಿದೀವಿ, ಇವ್ರು ತಿಂಡಿ ತಿನ್ನಲ್ಲ, ಆಕ್ಚುಲಿ ದುಡ್ಡು ತಿಂತಾರೆ. ಹಂಗಲ್ಲ ಹೇಳಿದ್ ನಾನು. ಮತ್ತೆ ಅಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಮಗೆ ಗೊತ್ತಿರಲ್ಲ ಅಂತ ಅಷ್ಟೇ. ನಿನಗೆ ಸಾಂಗ್ ಬಾಯಲಾಡ ಅಂತ ಯಾರು ಹೇಳಿದ್ದು? ಯಾರು ಹೇಳಿದ್ದು? ಶ್ರೀನಿವಾಸ್,
ಏನಪ್ಪ ಅಲ್ಲ ತಿಂಡಿ ವೆಯ್ಟ್ ಮಾಡ್ತಾ ಇದಾರೆ, ನೀವು ಪ್ಲೇಟ್ ಇಟ್ಕೊಂಡು ಇಲ್ಲಿ ನಿಂತಿದ್ದೆ ಫೋಟೋ ಶೂಟ್ ಮಾಡ್ತಾ ಇದೆಯಲ್ಲಪ್ಪ. ಗೈಸ್ ಇವಾಗ ತಿಂಡಿ ಏನೇನೈತೆ ಅಂತ ತೋರಿಸ್ತೀನಿ ಬನ್ನಿ ನಿಮ್ಗೆ. ಈಗ ನೋಡಿ ಗೈಸ್, ಚಪಾತಿ ಪಲ್ಯ ಮತ್ತೆ ರೈಸ್ ಏನೋ ತಂದಿದ್ದಾರೆ. ಅನ್ನದಾನ ಪ್ರಭುವೇ, ದಾನ ಚಿಂತಾಮಣಿಯೇ, ಕಲಿಯುಗ ಕರ್ಣನೇ, ಅನ್ನ ಹಾಕೋ, ಅನ್ನದಾನದ ಪುಣ್ಯ ಕಟ್ಕೊಳ್ಳಿ ಮಹಾಸ್ವಾಮಿ. ಓಕೆ ಗೈಸ್, ಇಲ್ಲಿವರೆಗೂ ನೋಡಿದ್ರಿ ನಮ್ಮ ಫ್ರೆಂಡ್ಸ್ ಎಲ್ಲ ಅವರ ಮೀಡಿಯಾ ವಿಸಿಟ್ ಬಗ್ಗೆ ಒಪಿನಿಯನ್ ಏನು, ಮತ್ತೆ ಆ ಫ್ರೆಂಡ್ ಸರ್ಕಲ್ ಬಗ್ಗೆ ಎಲ್ಲ ಏನು ಅಂತೆಲ್ಲ ತಿಳ್ಕೊಂಡ್ರಿ. ಈಗ ನಾನು ನಿಮ್ಗೆ ಬೆಂಗಳೂರಿಗೆ ಹೋಗಿ ಅಲ್ಲೆಲ್ಲ ಹೋಗಿ ಏನೇನ್ ಮಾಡ್ತೀವಿ, ಎಲ್ಲೆಲ್ಲ ವಿಸಿಟ್ ಮಾಡ್ತೀವಿ ಅಂತ ನಾನು ನಿಮ್ಗೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬೆಂಗಳೂರಿಗೆ ಹೋಗಿ ಸಿಗ್ತೀನಿ ನಿಮ್ಗೆ.